ನೋವು ಅಂತ ಅನ್ನೋದು ಇವಾಗಿನ ಕಾಲದಲ್ಲಂತೂ 35-40 ವರ್ಷ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಳವರೆಗೂ ಕೂಡ ಮಂಡಿ ನೋವು ಬರ್ತಾ ಇದೆ. ಯಾರನ್ನಾದ್ರೂ ಕೇಳಿದ್ರು ಡಾಕ್ಟರ್ ಹೇಳ್ತಾ ಇದಾರೆ ಮಂಡಿ ನೋವು ಬಂದಿದೆ, ಮೂಳೆ ಸೌದೋಗಿದೆ. ಏನಪ್ಪಾ ಇದು 65 ವರ್ಷ 70 ವರ್ಷ ಆದ್ಮೇಲೆ ಮಂಡಿ ಸವಿಯೋದು, 35-40 ವರ್ಷ ಅನ್ನೋಷ್ಟೊತ್ತಿ ಮಂಡಿ ಸವಿತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ? ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕೆ ಮಂಡಿ ಸವಿತ ಜಾಸ್ತಿ ಆಗುತ್ತೆ? ಅವ್ರೇನ್ ಬಾಣಂತನದಲ್ಲಿ ಚೆನ್ನಾಗಿರಲ್ವಾ, ಅಥವಾ ಯಾವ್ದು ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಆ ಮೂಳೆಗಳು ಉತ್ಪತ್ತಿ ಆಗುತ್ತಾ, ಅದನ್ನ ಯಾವ ರೀತಿ ಮಾಡ್ಕೋಬೇಕು, ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಲೇಬೇಕಾ, ಮಾಡಿದ ತಕ್ಷಣ ಓಡಾಡೋ ಕೆಳಗಡೆ ಕುತ್ಕೊಳಕ್ ಆಗಲ್ವಂತೆ, ಅಥವಾ 30% ಅಷ್ಟೇ ಸಕ್ಸಸ್ ರೇಟ್ ಇದೆಯಂತೆ. ಈ ತರದ ಹಲವಾರುಗಳು ಕೇಳಿರ್ತೀರಲ್ವಾ. ಆದ್ರೆ ಆಯುರ್ವೇದದಲ್ಲಿ ಇದು ಏನು ಈಸಿಯಾಗಿ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದಿದೆ, ಹೋಮ್ ರೆಮಿಡೀಸ್ ಗಳೆಲ್ಲ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎರಡು ಮೂಳೆಗಳ ಮಧ್ಯದಲ್ಲಿ ಅಥವಾ ಮಂಡಿಯಲ್ಲಿರ್ತಕ್ಕಂಥ ಮೂಳೆಗಳ ಮಧ್ಯದಲ್ಲಿ ಒಂದು ಸೈನೋವೆಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನೋವೆಲ್ ಫ್ಲೂಯಿಡ್ ಯಾವಾಗ ಕರಗ್ತಾ ಬರುತ್ತಲ್ಲ, ಅವಾಗ ಅಲ್ಲಿ ಮೂಳೆಗಳು ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ ಅವಾಗ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾದ್ರೆ ನಾನು ಅವಾಗ್ಲೇ ತಿಳಿಸ್ಕೊಟ್ಟೆ, ಏನು 35-40 ವರ್ಷದಲ್ಲಿ ಯಾಕೆ ಸವಿಬೇಕು, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕೆ ಸವಿಬೇಕು ಅಂತ ಹೇಳಿದ್ರೆ, ನಾವು ತುಂಬಾ ಮಾಡರ್ನ್ ಆಗ್ಬಿಟ್ಟಿದೀವಿ, ತುಂಬಾ ಮಾಡರ್ನೈಸ್ ಆಗ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ನೀವ್ ಅಮ್ಮ ಹೇಳೋದು ಅಥವಾ ಏನೋ ಬಾಣಂತನದಲ್ಲಿ ಅಥವಾ ಗರ್ಭಿಣಿ ಇರುವಾಗ ನಿಮ್ಮ ಅಮ್ಮ ಹೇಳೋದು ಅಥವಾ ಅಜ್ಜಿ ಹೇಳೋದನ್ನ ನೀವು ಪಾಲಿಸಿರಲ್ಲ. ಅದ್ರ ಜೊತೆಗೆ ನೀವು ಕೆಲಸ ಅಂತ ಅನ್ಕೊಂಡು ನಿಮ್ಮ ನರಿಶ್ಮೆಂಟ್ ನ ನೀವು ಮಾಡ್ಕೊಳಲ್ಲ. ಅವಾಗ ಏನಾಗುತ್ತಂದ್ರೆ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಹೆಂಗಾಗತ್ತದು ಅಂತ ಹೇಳಿದ್ರೆ, ನೋಡಿ, ಬಾಣಂತನದಲ್ಲಿ ಯೂಶಲಿ ಏನ್ ಮಾಡ್ಬೇಕು ಅಂದ್ರೆ, ಚೆನ್ನಾಗಿ ಊಟ ಮಾಡ್ಬೇಕು, ತುಪ್ಪ ಚೆನ್ನಾಗಿ ತಿನ್ಬೇಕು, ಹಾಲು ಚೆನ್ನಾಗಿ ಕುಡಿಬೇಕು, ಅಥವಾ ಏನೋ ಫಾಟಿ ಇರ್ತಕ್ಕಂಥದ್ದು ಅಥವಾ ಹೆಲ್ದಿ ಆಗಿರ್ತಕ್ಕಂಥದ್ದು ನರಿಶ್ಮೆಂಟ್ ಆಗಿರ್ತಕ್ಕಂಥ ಫುಡ್ ನ ತಿನ್ಬೇಕು. ಆದ್ರೆ ನೀವೇನ್ ಮಾಡ್ಬಿಡ್ತೀರಾ, ತುಂಬಾ ದಪ್ಪ ಆಗ್ಬಿಡ್ತೀನಿ, ಓವರ್ ವೇಟ್ ಆಗ್ಬಿಡ್ತೀನಿ ಕಾನ್ಶಿಯಸ್ ಮಾಡ್ಕೊಂಡು ನೀವು ಆ ತರದನ್ನ ನೀವು ತಿನ್ನೋದೇ ಇಲ್ಲ. ಅವಾಗ ಏನಾಗತ್ತಂದ್ರೆ, ಅಲ್ಲಿ ಸೈನೋವೆಲ್ ಫ್ಲೂಯಿಡ್ ಅಂದ್ರೇನು, ಎಣ್ಣೆ ಅಂಶ ಕಮ್ಮಿ ಆಗತ್ತೆ, ಅವಾಗ ಕ್ಯಾಲ್ಸಿಯಂ ಅಂಶ ಕಮ್ಮಿ ಆಗತ್ತೆ, ಅವಾಗ ಮೂಳೆಗಳು ಸವಿತಾ ಬರುತ್ತೆ. ಅದಕ್ಕೆ ಹೇಳೋದು, ಯಾರ ಮಾತು ಕೇಳಕ್ ಹೋಗ್ಬೇಡಿ. ನಿಮಗೊಂದು ಕಿವಿ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಜೂನಿಯರ್ಸ್ ಏನಿರ್ತಾರಲ್ಲ ಅವ್ರಿಗೆ ಇದನ್ನ ಹೇಳ್ಕೊಡಿ. ಅಕ್ಕ, ನೀನ್ ಬಾಣಂತಿ ಆಗಿದ್ಯಲ್ಲ, ನೀನ್ ಏನೇನ್ ಮಾಡ್ಕೊಂಡೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳಿ, ನನ್ ಮಾತು ಕೇಳ್ಬೇಡಿ, ನಿಮ್ಮಮ್ಮ ಏನ್ ಹೇಳಿದ್ರೋ ಆ ಮಾತು ಕೇಳಿ, ಅಥವಾ ನಿಮ್ಮ ಅಜ್ಜಿ ಏನ್ ಹೇಳಿದ್ರೋ ಆ ಮಾತು ಕೇಳಿ ಅಂತ ಹೇಳಿ. ಅವಾಗ ಏನಾಗುತ್ತಂದ್ರೆ, ಅಂದ್ರೆ ಆಯಾ ಸಂಪ್ರದಾಯಕ್ಕೆ ತಕ್ಕಂಗೆ ಅವ್ರ ಫುಡ್ ಸಿಸ್ಟಮ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, 1-2 ತಿಂಗಳು 3 ತಿಂಗಳು ಆದ್ಮೇಲೆ ಅಥವಾ 21 ದಿವಸ ಆದ್ಮೇಲೆ ಕೆಲವೊಬ್ರು ತಲೆ ಮಾಂಸ ಎಲ್ಲ ಕೊಡ್ತಾರೆ. ಹಂಗಂತ ಹೇಳ್ಬಿಟ್ಟು ನಾನ್ ವೆಜ್ ತಿನ್ಲಿಲ್ಲವ್ರು ತಿನ್ನಿ ಅಂತಲ್ಲ, ತಿನ್ಲಿಲ್ದವ್ರು ತಿನ್ಬೇಡಿ ಅಂತಲ್ಲ. ಅಂದ್ರೆ ಆಯಾ ಸಂಪ್ರದಾಯಕ್ಕೆ ತಕ್ಕಂಗೆ ಅಲ್ಲಿ ಜೀನ್ ಮಾಡಿಫಿಕೇಶನ್ ಆಗಿರುತ್ತೆ. ಅವುಗಳನ್ನ ಫಾಲೋ ಅಪ್ ಮಾಡಿ ಖಂಡಿತವಾಗ್ಲೂ ಮೂಳೆಗಳು ಸವಿಯಕ್ಕಾಗಲ್ಲ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬಾಣಂತಿ ಇರುವಾಗ ಅಥವಾ ಪ್ರೆಗ್ನೆನ್ಸಿ ಇರುವಾಗ ನಿಮ್ ಮಗುಗ್ ನರಿಶ್ಮೆಂಟ್ ಅಲ್ಲ, ಬರೀ ನೀವು ನೀರ್ ಕುಡ್ಕೊಂಡಿದ್ರು ಕೂಡ ನಿಮ್ ದೇಹದಲ್ಲಿ ಇರ್ತಕ್ಕಂಥ ಅಂಶನೆಲ್ಲ ಇಟ್ಕೊಂಡು ಮಗು ಬೆಳೆಯುತ್ತೆ. ಆದ್ರೆ ನಿಮಗೆ ದೇಹದಲ್ಲಿ ಕುಂದುಕೊರತೆ ಆಗ್ಬಿಟ್ಟು ಈ ರೀತಿ ದೇಹದಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ತಾಯಿಗೆ ರೀಬರ್ತ್ ಅಂತ ಹೇಳ್ತಾರೆ ಅಲ್ವಾ. ಸೊ ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಜೊತೆಗೆ ಇವಾಗ ನಾರ್ಮಲ್ ಆಗಿ ಮೂಳೆಗಳು ಯಾಕೆ ಸವಿಯುತ್ತೆ ಅಂತ ಹೇಳಿದ್ರೆ, ನಾನು ಅವಾಗ್ಲೇ ತಿಳಿಸ್ಕೊಟ್ಟಂಗೆ ಕ್ಯಾಲ್ಸಿಯಂ ಅಂಶ ಕಮ್ಮಿ ಆದಾಗ ಮೂಳೆಗಳು ಸವಿದ್ಬಿಟ್ಟು ಅಲ್ಲಿ ಬ್ರಿಟಲ್ನೆಸ್ ಆಗ್ಬಿಟ್ಟು ಅಲ್ಲಿ ಹಾರ್ಡ್ನೆಸ್ ಕಮ್ಮಿ ಆಗ್ಬಿಟ್ಟು ಈ ರೀತಿ ಮೂಳೆಗಳು ಸವಿಯೋದು ಸರ್ವೇ ಸಾಮಾನ್ಯ. ಇನ್ನೊಂದೇನ್ ನೆನ್ಪಿಟ್ಕೊಳ್ಳಿ, ಯಾವಾಗ ಮುಟ್ಟ ನಿಲ್ಲುತ್ತಲ್ಲ, ಆ ಮುಟ್ಟ ನಿಂತ ತಕ್ಷಣ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಕ್ಯಾಲ್ಸಿಯಂ ಸಡನ್ ಡಿಪ್ಲೀಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕ್ಯಾಲ್ಸಿಯಂ ಕಮ್ಮಿ ಕೊರತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ, ಆಬ್ವಿಯಸ್ಲಿ ಕೆಳಗಡೆ ಕುತ್ಕೊಳಕ್ಕಾಗಲ್ಲ, ಹೊರಡಕ್ಕಾಗಲ್ಲ, ಯಾರಾದ್ರೂ ಮೆಟ್ಲತ್ತಕ್ಕಾಗಲ್ಲ, ಯಾವ್ದಾದ್ರು ಫಂಕ್ಷನ್ಗೆ ಹೋಗೋಕ್ಕೂ ನಿಮ್ಗೆ ಆಗ್ತಾ ಇರಲ್ಲ. ಇವುಗಳಾಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ದಿನಾ ಒಂದೊಂದು ನೋವಿನ ಮಾತ್ರೆ ತಗೊಳ್ಳೋದು, ನೋವಿನ ಮಾತ್ರೆ ತಗೊಂಡಾಗ ಆ ಟೈಮಿಗೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಂಡು ಖುಷಿ ಪಡ್ತೀರಾ, ಆದ್ರೆ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಎಲ್ಲಾ ಡಾಕ್ಟರ್ಗಳು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಮಾತ್ರೆಗಳು ತಗೋಬೇಡಿ ಅಂತ. ನೋಡಿ ಅಲ್ವಾ, ಅದಕ್ಕೋಸ್ಕರನೇ ಆಯುರ್ವೇದದಲ್ಲಿ ಇದು ಮೂಳೆಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ಕೆಲವೊಂದು ಮೆಡಿಸಿನ್ಸ್ ಇದೆ. ಅದರಲ್ಲಿ ಆಬಗುಕ್ಕುಲು, ಶುಕ್ರಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಮಹಾನಣತೆಲ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ. ಅವುಗಳಲ್ಲಿ ಅಸ್ಥಿ ಶೃಂಖಲ, ಲಾಕ್ಷ ಮತ್ತೆ ಶಲ್ಲಾಕಿ ಅಂತ ಗಿಡಮೂಲಿಕೆಗಳಿರುತ್ತೆ. ಅವುಗಳು
ಮೂಳೆಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ಗುಣ ಇದೆ. ಎಕ್ಸಾಂಪಲ್ ಅಸ್ಥಿ ಶೃಂಖಲ ಅಂತ ಹೇಳ್ತೀವಿ. ಆ ಅಸ್ಥಿ ಶೃಂಖಲ ಅಂದ್ರೆ ಅಸ್ಥಿ ಅಂದ್ರೆ ಏನು, ಮೂಳೆ. ಆ ಮೂಳೆಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಆ ಅಸ್ಥಿ ಶೃಂಖಲ ನಮ್ ದೇಹಕ್ಕೆ ಹೋದಾಗ ಅಲ್ಲಿ ಮೂಳೆಗಳು ಈವನ್ ಸೌದೋಗಿದ್ದು 4th ಸ್ಟೇಜ್ ಅಲ್ಲಿ ಆಗ್ಬಿಟ್ಟು ಫುಲ್ಲು ಮೂಳೆಗಳು ಸೌದೋಗಿದೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿನೂ ಮಾಡಕ್ಕಾಗಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆಯುರ್ವೇದದ್ದು ಇಷ್ಟೇ ಮೆಡಿಸಿನ್ಸ್ಗಳು ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಮೂಳೆಗಳು ಉತ್ಪತ್ತಿ ಆಗುತ್ತೆ. ನೀವೇ ಅದನ್ನ ಪ್ರಾಕ್ಟಿಕಲಿ ಯೂಸ್ ಮಾಡ್ಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಲೈಫ್ ಟೈಮ್ ಎಲ್ಲ ಈ ಮೂಳೆಗಳ ಸವೆತದಿಂದ ನೋವು ಅನುಭವಿಸ್ಕೊಂಡು ನರಳೋದ್ ಬೇಡ. ಜೊತೆಗೆ ವಯಸ್ಸಾಗ್ತಾ ಒಂದ್ 65-70 ವರ್ಷ ಆಗ್ತಿದ್ದಂಗೆನೆ ಮೂಳೆಗಳ ಸವೆತ ಸ್ಟಾರ್ಟ್ ಆಗಿರುತ್ತೆ. ಎಲ್ಲರನ್ನು ಇವಾಗ ದೇಹ ಸಪೋರ್ಟ್ ಮಾಡಲ್ಲ, BP ಶುಗರ್ ಬಂದಿರುತ್ತೆ, ಅದನ್ನ ಅವಾಯ್ಡ್ ಮಾಡ್ಕೊಂಡ್ ಬನ್ನಿ, ಈ ತರದ್ದೆಲ್ಲ ಹೇಳ್ಬಿಟ್ಟು ನೋವು ಅನ್ಭವಿಸ್ಕೊಂಡು ಲೈಫ್ ಟೈಮ್ ಇರೋದ್ ಬೇಡ. ಸೊ ಹಂಗಾಗಿ ನಾನು ಹೇಳ್ದಂಗೆ ಸಿಂಪಲ್ ರೆಮಿಡೀಸ್ ಮಾಡ್ತಾ ಬನ್ನಿ. ಜೊತೆಗೆ ಇನ್ನೊಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಒಂದು ಎಳ್ಳುಂಡೆ ಇರುತ್ತಲ್ವಾ, ಎಳ್ಳುಂಡೆನ ಚಿಗಳಿ ಮಾಡ್ತೀರಾ, ಆ ಎಳ್ಳುಂಡೆನ ದಿನ ತಿಂತ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಮೂಳೆಗಳು ಉತ್ಪತ್ತಿ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.